ವಾಯುನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಸೈನಿಕರ ಜೊತೆ ನರೇಂದ್ರ ಮೋದಿ ಮಾತುಕತೆ. ಪಂಜಾಬ್ನ ಆದಂಪುರ್ನಲ್ಲಿರತಕ್ಕಂತಹ ವಾಯುನೆಲೆ, ಇಲ್ಲೂ ಕೂಡ ದಾಳಿಗೆ ಯತ್ನಿಸಿದ್ದಂತಹ ಪಾಕಿಸ್ತಾನ. ವಾಯುನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸೈನಿಕರ ಜೊತೆ ನರೇಂದ್ರ ಮೋದಿ ಸುದೀರ್ಘ ಮಾತುಕತೆ. ಸೈನಿಕರ ಯೋಗಕ್ಷೇಮದ ವಿಚಾರಣೆ. ಪಂಜಾಬ್ನ ಆದಂಪುರ್ನಲ್ಲಿ ವಾಯುನೆಲೆ ಇದೆ. ಆ ವಾಯುನೆಲೆಗೆ ಭೇಟಿ ಕೊಟ್ಟಿದ್ರು. ಅಲ್ಲೂ ಕೂಡ ದಾಳಿಗೆ ಪ್ರಯತ್ನ ಆಗಿತ್ತು ಪಾಕಿಸ್ತಾನದ ಕಡೆಯಿಂದ. ರಾಷ್ಟ್ರೀಯ ಭಾಷಣ ಬೆನ್ನಲ್ಲೇ ಮಹತ್ವದ ಭೇಟಿ ಇದು. ನಿನ್ನೆಯಷ್ಟೇ ರಾಷ್ಟ್ರೀಯ ಭಾಷಣ ಆಯಿತು, ಅದು ಕೂಡ ಆಪರೇಷನ್ ಸಿಂಧೂರದ ಬಗ್ಗೆ. ವಾಯುನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟು ಯೋಧರನ್ನ ಭೇಟಿ ಮಾಡಿದ್ರು. ಸೈನಿಕರ ಜೊತೆ ನರೇಂದ್ರ ಮೋದಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ರಾಷ್ಟ್ರೀಯ ಭದ್ರತೆಯ ವಿಚಾರದಲ್ಲೂ ಕೂಡ ಚರ್ಚೆಗಳಾಯಿತು. ಪಂಜಾಬ್ನ ಆದಂಪುರದಲ್ಲಿರ್ತಕ್ಕಂತಹ ವಾಯುನೆಲೆ, ಆ ವಾಯುನೆಲೆಯ ಸೈನಿಕರ ಜೊತೆ ಮೋದಿ ಮಾತುಕತೆ ಮಾಡಿದ್ದಾರೆ. ಇಲ್ಲೂ ಕೂಡ ದಾಳಿಗೆ ಯತ್ನ ಆಗಿತ್ತು, ಪಾಕಿಸ್ತಾನದ ಕಡೆಯಿಂದ ದಾಳಿ ನಡೆದಿತ್ತು. ರಾಷ್ಟ್ರೀಯ ಭಾಷಣದ ಬೆನ್ನಲ್ಲೇ ಇದು ಒಂತರಹದ ಮಹತ್ವದ ಭೇಟಿ. ಈ ಭೇಟಿ ವಾಯುನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟು ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಸೈನಿಕರ ಜೊತೆ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಅವರ ಭಾಷಣ ಇತ್ತು. ಭಾಷಣದ ಬೆನ್ನಲ್ಲೇ ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿಗೆ ಯತ್ನ ಮಾಡಿತ್ತು. ಸಣ್ಣ ಪ್ರಮಾಣದ ಡ್ರೋನ್ ದಾಳಿಯನ್ನ ಮಾಡಿತ್ತು ಪಾಕಿಸ್ತಾನ. ಸೊ ಇವತ್ತು ನರೇಂದ್ರ ಮೋದಿ ಭೇಟಿ ಕೊಟ್ಟಂತಹ ಸ್ಥಳದಲ್ಲೂ ಕೂಡ ಈ ಹಿಂದೆ ಪಾಕಿಸ್ತಾನ ದಾಳಿಗೆ ಯತ್ನಿಸಿತ್ತು. ಆದಂಪುರ ವಾಯುನೆಲೆಯ ಮೇಲೆ ದಾಳಿ ಮಾಡಿದ್ದಾಗಿ ಸುಳ್ಳು ಹೇಳಿದ್ದ ಪಾಕಿಸ್ತಾನ. ದಾಳಿಗೆ ಪ್ರಯತ್ನ ಪಟ್ಟಿತ್ತಷ್ಟೇ, ಆದರೆ ದಾಳಿ ಆಗಿರಲಿಲ್ಲ. ಸೊ ಆದರೆ ಪಾಕಿಸ್ತಾನ ಮಾತ್ರ ನಾವು ವಾಯುನೆಲೆಯನ್ನೇ ಧ್ವಂಸ ಮಾಡಿದ್ವಿ ಅನ್ನೋ ತರಹದಲ್ಲಿ ಬಿಲ್ಡಪ್ ಅನ್ನು ಕೊಟ್ಕೊಂಡಿದ್ರು ಆ ಪಾಕಿಸ್ತಾನ. ಸೊ ಆದರೆ ಆ ವಾಯುನೆಲೆ ಎಲ್ಲಿದೆಯೋ ಅಲ್ಲಿಗೆ ಹೋದ್ರು ನರೇಂದ್ರ ಮೋದಿ. ಸೈನಿಕರ ಜೊತೆ ಸುದೀರ್ಘವಾದಂಥ ಮಾತುಗಳನ್ನು ಆಡಿದ್ರು. ಸೊ ಸೈನಿಕರ ಕ್ಯಾಪಿಗೆ ಹೋಲುವಂತಹದ್ದೇ ಕ್ಯಾಪನ್ನು ಕೂಡ ಧರಿಸಿ ಸೈನಿಕರ ಜೊತೆ ನಿಂತ್ಕೊಂಡು ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಸೈನಿಕರ ಜೊತೆ ಸೆಲ್ಫಿಯನ್ನು ಕೂಡ ತೆಗೆಸಿದ್ದಾರೆ. ಸೊ ಈ ಸ್ಥಳಕ್ಕೆ ಈ ಹಿಂದೆ ಪಾಕಿಸ್ತಾನ ದಾಳಿ ಮಾಡಿತ್ತು ಅಂತೇಳಿ ಸುಳ್ಳು ಬಿಲ್ಡಪ್ಪನ್ನು ಪಡ್ಕೊಂಡಿತ್ತು ಪಾಕಿಸ್ತಾನ. ಆದರೆ ಆ ಸ್ಥಳಕ್ಕೆ ದಾಳಿ ಆಗಿರಲಿ, ಅಟ್ಯಾಕ್ ಯಾವುದೇ ತರಹದ್ದು, ಸಣ್ಣ ಪ್ರಮಾಣ ಆಗಿರಲಿ ದೊಡ್ಡ ಪ್ರಮಾಣ ಆಗಿರಲಿ, ಯತ್ನ ನಡೆದಿತ್ತು ಪಾಕಿಸ್ತಾನದ ಕಡೆಯಿಂದ. ಬಟ್ ನಾವು ಭಾರತ ನಷ್ಟಕ್ಕೊಳಗಾಗಿರಲಿಲ್ಲ, ಅವರ ದಾಳಿಗೆ ತುತ್ತಾಗಿರಲಿಲ್ಲ ಎನ್ನುವಂಥದ್ದು ಈ ಒಂದು ವಿಚಾರದಲ್ಲಿ ಬಹಳಷ್ಟು ಸ್ಪಷ್ಟ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.